ಇಲ್ಲ ಎಲ್ಲಿದೆ ಯಾವುದು ಎಕ್ಸ್ಟ್ರಾ ಇಲ್ಲ ಇರೋದು ಒಂದು ಟಿ ಎಮ್ ಸಿ ಇದೆಯಲ್ಲ ಅದೇ 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 ಅರ್ಧ ಟಿ ಎಮ್ ಸಿ ಅದೇ ಅವ್ರು ಹೇಳೋದು ಅರ್ಧ ಟಿ ಎಮ್ ಸಿಗೆ ಒಂದರಾಗ ಅರ್ಧ ಟಿ ಎಮ್ ಸಿ ಅವ್ರಿಗೆ ಅಲಾಟ್ ಮಾಡ್ಯಾರ. ಧಾರವಾಡದವ್ರು ಒಂದು ಪ್ರಸ್ತಾವನೆ ಕೊಟ್ಟಿದ್ದಾರೆ ಗೌರ್ಮೆಂಟ್ಗೆ 24x7 ನೀರು ಪೂರೈಕೆ ಮಾಡ್ತೀವಿ ಅಂತ ಹೇಳಿ ಕೈಗಾರಿಕೆದವ್ರಿಗೆ ಇಲ್ಲಿಂದ 8 ಜಿಲ್ಲಾದಿಂದ ಯಾರು ಹೇಳ್ಯಾರು? ಧಾರವಾಡದಿಂದ ಹೋಗಿದೆ ಗೌರ್ಮೆಂಟ್. ಇಲ್ಲ ಅವ್ರಿಗೆ ಏನಾರು ಕೇಳಿರ್ಬೋದು, ರಿಕ್ವೆಸ್ಟ್ ಅವ್ರು ಮಾಡಿರ್ಬೋದು. ನಾವು ಕೊಡೋದು ಕಂಡೀಷನಾಗಿ ಹಿಂಗೆ ಕೊಟ್ಟಿದ್ದಾರೆ, ಅವ್ರು ರಿಕ್ವೆಸ್ಟ್ ಮಾಡಿರ್ಬೋದು 24x7 ಕೊಡಿ ಅಥವಾ 365 ಅವ್ರು ಕೇಳಿದ್ರು ಇವ್ರು ಕಂಡೀಷನ್ ಹಾಕಿ ಕೊಟ್ಟಾರೆ. ಬೆಳಗಾವಿ ಜನರ ರೈತರ ಆತಂಕ ಏನಿರೋದು ನಮ್ಮಲ್ಲಿ ಇಲ್ಲಿ ನಮಗೂ ಬೇಕಾಗುತ್ತೆ, ಯಾಕಂತಂದ್ರೆ ಭಾಳಷ್ಟು ಬೇಸಿಗೆ ಸಂದರ್ಭದಲ್ಲಿ ಆಗುತ್ತೆ. ಈಗ ಇವರು ಇದನ್ನೇ ಹೇಳ್ಕೊಂಡು ಮುಂದೆ ಅದಕ್ಕೆ ಬದಲಾವಣೆ ಮಾಡ್ಕೋಬೋದು ಅನ್ನೋ ಒಂದು ಆತಂಕ ಇರುವಂಥದ್ದು. ಅದೇ ಅವ್ರು ಕಟ್ಟುನಿಟ್ಟಾಗಿ ಅದನ್ನು ಅವ್ರು ಯಾಕಂದ್ರೆ ಮಾನಿಟ್ರ್ ಮಾಡೋರು ಅವ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ನವ್ರು. ಅದು ಸರಿಯಾಗಿ ಎಷ್ಟು ಒಯ್ಯತ್ತಾರ ಏನು ಮಾಡತ್ತಾರ ಸರ್ಕಾರ ಕಂಡೀಷನ್ ಹೇಳಿದೆ ಆ ಥರ ಪ್ರಕಾರ ಆದರೆ ಏನು ಆತಂಕ ಬಿಡುವಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಅವರು ಸೀರಿಯಸ್ ಆಗಿ ಅದನ್ನು ಮಾನಿಟ್ರ್ ಮಾಡ್ಬೇಕಾರೆ ಎಷ್ಟು ಡೈಲಿ ನೀರು ಒಯ್ಯತ್ತಾರ ಎಷ್ಟು ಓದ್ತಾರೆ ಮೀಟ್ರ್ ಕುಣಿಸ್ತಾರಲ್ಲ ಅದು ಹಂಗೆ ಮಾನಿಟ್ರ್ ಮಾಡ್ಬೇಕ್ರಿ ಅವರು. ಈಗ ಮಲಪ್ರಭಾ ಡ್ಯಾಮೇಜ್ ಕೂಡ ಆರಂಭದಲ್ಲಿ ಒಂದೇನೋ ಹೇಳಿದ್ರು, ಈಗ ಮತ್ತೆ ಅದು ಡಬಲ್ ಆಗಿದೆ. ಎಲ್ರಿ ಈಗ ನವಿಲ್ ತೀರ್ಥ ಜಲಾಶಯದಲ್ಲಿ ಆರಂಭದಲ್ಲಿ ಹೇಳಿದಂತೆ 6 TMC ಅಂದ್ರೆ ಶುರುವಾತದಲ್ಲಿ ಕಡಿಮೆ ಅಂತ ತೋರಿಸೋದು, ನೀರು ಒಂದ್ಸರಿ ಬಿಟ್ಟ ಮೇಲೆ ಅದನ್ನ ಜಾಸ್ತಿ ಮಾಡ್ಕೊಂಡು ಹೋಗೋದು, ಹಿಂಗೆಲ್ಲ ಆಗಿ ಈ ಭಾಗದ ರೈತರು ಜನರು ಕುಡಿ ನೀರಿಗೆ ಹಾಹಾಕಾರ ಆಗುವಂಥ ಪರಿಸ್ಥಿತಿ ಬರಬಾರ್ದು. ಯಾಕಂದ್ರೆ ಈಗ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದೀರ ಅವ್ರಿಗೆ, ನೀರಾವರಿ ಇಲಾಖೆ ಅವ್ರಿಗೆ. ಇವಾಗ ಏನು ಕೊಟ್ಟಿದ್ದಾರೆ ಅಷ್ಟನ್ನು ಒಯ್ಯಲಿಕ್ಕೆ ಅವರು ಸ್ಟ್ರಿಕ್ಟಾಗಿ ಮಾನಿಟರ್ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಬೋದು. ಸರ್ ಅವರು ಮಾಡಿದ ಇನ್ಫ್ರಾಸ್ಟ್ರಕ್ಚರ್ ಇದೆ 0.5 TMC ಗಿಂತ ಹೆಚ್ಚು ವಾಟರ್ ಒಯ್ಯಬಹುದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಅಲ್ಲ ಒಯ್ದಂದ್ರೆ ಅದನ್ನೇ ಹೇಳಿದ್ರಲ್ಲ ಇವ್ರು ಅದನ್ನು ಸ್ಟ್ರಿಕ್ಟಾಗಿ ಮಾನಿಟ್ರ್ ಮಾಡ್ಬೇಕ್ರಿ. ಇಷ್ಟ ನೀವು ಹೋದ್ರಿ ನಾವು ಈ ಅವಧಿಗೆ ಕೊಡೋಲ್ಲ, ಈ ತಿಂಗಳಿಗೆ ಇಷ್ಟ ಕೊಡ್ತೀವಿ ಅಂತ ಒಂದೇನು ಇವರು ಮಾನದಂಡ ಹಾಕ್ಬೇಕು ಅವರು. ಸರ್ ಆರ್ಡರ್ದಲ್ಲಿ ಎಲ್ಲರೂ ವಿಲೇಜಸ್ಗೂ ಡ್ರಿಂಕಿಂಗ್ ವಾಟರ್ ಕೊಡಬೇಕು ಅಂತ ಒಂದು ಕಂಡೀಷನ್ ಇದೆ, ಅದು ಏನಾದರೂ ಮಾಡಿದಾರ ಪ್ರೊವಿಷನ್? ಇಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಆ ಥರ ಏನು ಹಾಕಿಲ್ಲ, ಆ ಥರ ಇಲ್ಲ. ಇಲ್ಲ ಇಲ್ಲ ಒನ್ಲಿ ಇಂಡಸ್ಟ್ರಿ ಇದೆ, ಎಂಟ್ರೂಟಿಗೆ ಡ್ರಿಂಕಿಂಗ್ ವಾಟರ್ ಇಲ್ಲ ಅದು. ಅದು ಆರ್ಡರ್ದಲ್ಲಿ ಎಂಟ್ರೂಟ್ ವಿಲೇಜಸ್ಗೆ ಡ್ರಿಂಕಿಂಗ್ ಕೊಡಬೇಕು ಅಂತ ಕಂಡೀಷನ್ ಇದೆ ಸರ್. ಇಲ್ಲ ಆರ್ಡರ್ ಕಾಪಿ ಇದೆ ನೋಡಿ, ಎಲ್ಲಿದೆ ಇದ್ರೆ ನಿಮ್ಮ ಕಡೆ ನೋಡಿ, ಯಾರ ಕಡೆ ಐತೆ ಆರ್ಡರ್ ಕಾಪಿ ನೋಡಿ, ನಿಮ್ಮ ಕಡೆ ಇದ್ದಾರೆ ತರಿಸಲ್ಲ ಮಂದಿ ನೀವು ಕೊಡ್ರಿ ಮತ್ತೆ ಆಫೀಸರ್ ಹೇಳ್ತಾರೆ ತರಿಸಲ್ಲ ನೋಡೋಣ ನಾವು. ಇವ್ರು ಮೊದಲೇ ಲೆಟರ್ನಾಗ ನಮ್ಗೆ ಕೊಡ್ಲಿಕ್ಕೆ ಆಗೋಲ್ಲ ಅಂತ ಬರ್ದಿದ್ರು, ಆದ್ರೆ ನಾವು ಓವರ್ ರೂಲ್ ಮಾಡಿ ಗೌರ್ಮೆಂಟ್ ಅವ್ರು ಕೊಟ್ಟಿದ್ದಾರೆ. ಇಲ್ಲ ಅವ್ರು ಹೇಳಿದ್ರ ಅಲ್ಲ ಅವ್ರ ಡ್ಯೂಟಿ ಅವ್ರು ಬರ್ದಾರ, ಅವ್ರು ಕೊಡಬೇಡ ಅಂತ ಬರ್ದಾರ ಅವ್ರು. ಅಲ್ಲ ತರೋಕ್ಕಿಂತ ಮುಂಚೆ ಇವ್ರು ಬರ್ದಾರೆ ನಾವು ಕೊಡೋಕ್ಕಾಗಲ್ಲ ಅಂತ. ಆದರೂ ಅಲ್ಲಿ ಅವ್ರ ಡಿಪಾರ್ಟ್ಮೆಂಟ್ ಅವರು ಅದನ್ನು ಒಂದು TMC ನಿಮ್ಮಲ್ಲಿ ಇದೆ ಇಂಡಸ್ಟ್ರಿಗೆ ಆ ಥರ ಕೊಡ್ತೀವಿ ಅಂತ ಅವರು ಅಲಾಟ್ ಮಾಡಿದ್ದಾರೆ. ಯಾವುದೇ ಇಲ್ಲಿಲ್ಲ ಅದು ನೀವು ಇಶ್ಯೂ ರೈಸ್ ಆಗಿದ್ದ ಮುಂಚೆ ಯಾರಿಗೂ ಗೊತ್ತೇ ಇಲ್ಲ ಅದು. ಅವ್ರೇನು ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟಿದ ಮ್ಯಾಗ ಎಲ್ಲರಿಗೂ ಗೊತ್ತಾಗಿದ್ರು, ಅನ್ನ ಮಟ್ಟ ಯಾರಿಗೂ ಗೊತ್ತೇ ಇಲ್ಲ ಅದು. ಇಲ್ಲ ಅವಾಗ ಇನ್ನೂ ಅವ್ರು ಇವ್ರು ಪರ್ಮಿಷನ್ ಕೊಡ್ದ ಅವ್ರು ಮೊದಲೇ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ಟಾರ ಅವ್ರು. ಇವ್ರು ಏನು ಕೊಟ್ಟಿರಕ್ಕಿಲ್ಲ ಈಗೇನೋ ಮೊನ್ನೆ ಅದ ಒಂದು ತಿಂಗಳೇನೋ ಆಯ್ತು ಬಂದ್ರೆ ಅದು ಆದೇಶ. ಅವರು KDB ಟೆಂಡರ್ ಆಗೈತೆ ಅಂತ ಅವ್ರು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡಿಬಿಟ್ರು ಅವರು. ಹೀಗಾಗಿ ಮುಂಚೆ ಎಲ್ಲರಿಗೂ ಗೊತ್ತಿಲ್ಲ ಆಗಿದ್ದು ನಿಜ, ಅದು ಪ್ರಶ್ನೆ ಇಲ್ಲ. ಈಗ ಸರ್ಕಾರ ಅವ್ರಿಗೆ ಅನುಮತಿ ಕೊಟ್ಟಿದೆ, ಅದನ್ನು ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡಿ ಕ್ಲೋಸ್ ಮಾಡಿದ್ರೆ ಮುಂದೆ ಮಿಕ್ಕಿದ ನೀರನ್ನು ನಮ್ಮ ಜಿಲ್ಲೆಗೆ ಯುಟಿಲೈಸ್ ಮಾಡ್ಬೋದು ನಾವು. ಅದು ಗೊತ್ತಿಲ್ಲ, ನಮ್ಮ ಕಡೆ ಇಲ್ಲ, KDB ಅವ್ರು ಮಾಡಿದ್ದಾರೆ, ನಮ್ಮ ಇಲಾಖೆಗೆ ಸಂಬಂಧ ಇಲ್ಲ. ಅದು ಇದು ಪಾರ್ಟ್ ಆಫ್ ದ ಯಾವ್ದಂತ KDPಗೆ ಆಗೋಲ್ಲ ಅಂತ ನಿಮ್ಗೆ ಹೇಳಿದ್ವಿ. 10 ಇಲಾಖೆ ನಾವು 10 ಇಲಾಖೆ ಮಾಡ್ತೀವಿ, CEO ಅವ್ರು 10 ಇಲಾಖೆ, DC ಅವ್ರು 10 ಇಲಾಖೆ ಅಂತ ಸಪ್ರೇಟ್ ಮಾಡಿದ್ವಿ. ನಮ್ಮದು ಮೈನರ್ ಇರಿಗೇಷನು, ನೀರಾವರಿ, PWD 10 ಇಲಾಖೆ ನಾವು ತೊಗೊಂಡಿವಿ. ಅದರ ಅಂಗವಾಗಿ ಫಸ್ಟ್ ಇವತ್ತು ನೀರಾವರಿ ಮಾಡಿದ್ವಿ, ಮೊನ್ನೆ KSRT ನಮ್ಮ ಸಾರಿಗೆ ಮಾಡಿದ್ವಿ, KB ಕೂಡ ನೆಕ್ಸ್ಟ್ ಮಾಡ್ತೀವಿ. ಸೊ 10 ಇಲಾಖೆ ಮುಂದಿನ KDP ಒಳಗೆ ಇವನ್ನೆಲ್ಲ ಸಪ್ರೇಟಾಗಿ ಮಾಡ್ತೀವಿ. ಸೊ ಈಗ ಭಾಳಷ್ಟು
ಸ್ಟಾಪ್ ಆಗಿದ್ರೆ ಇವೆಲ್ಲ ಹಳಿದಾರೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಪ್ರಾರಂಭ ಆಗಿದ್ದು ಈಗ ಈ ಅವಧಿಯಲ್ಲಿ ಮುಗಿಲಿಕ್ಕೆ ಬಂದವ. ಸೊ ಮುಗಿಸ್ತಿದ್ದಾರೆ. ಸೊ ಅವನ್ನೆಲ್ಲ ಈಗ ನೆಕ್ಸ್ಟ್ ಒಂದು ಸಾರಿ CM ಬಂದು ಇವನ್ನೆಲ್ಲ ಉದ್ಘಾಟನೆ ಮಾಡ್ತಾರೆ. ಅದಕ್ಕೆ ಅವ್ರನ್ನ ಕೇಳಿದ್ವಿ ಯಾವ್ದು ಕಂಪ್ಲೀಟ್ ಆಗಿದೆ, ಯಾವ್ದು ಹೊಸದು ಮಾಡ್ತಾಯಿದ್ವಿ ಒಂದು ಪಟ್ಟಿ ಕೊಡ್ಲಿಕ್ಕೆ ಕೇಳಿದರೆ CM ಬಂದಾಗ ಅದನ್ನು ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸ್ತಾರೆ.